ಗಂಟೆ 6 ಗಂಟೆ ಆಗಿದೆ ಗೈಸ್. 5:30 ಇದೆ. 5:30 ಎದ್ದು ಸ್ನಾನ ಗೀನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಈಗ ಡ್ಯೂಟಿಗೆ ಹೊರಡುವ. 5 ಗಂಟೆಗೆ ಹೋಗ್ಲಿ, 5:30ಗೆ ಆ್ಯಕ್ಚುಲಿ ಹೋಗ್ಲಿಕ್ಕೆ. ಆಮೇಲೆ 6 ಗಂಟೆ 6:15 6:30 ಆಗ್ತಿದೆ ಅನಿಸುತ್ತೆ. ಸೊ ತೊಂದರೆಯಿಲ್ಲ. ಸೊ ಈಗ ಹೋಗುವ. ಈಗೆಲ್ಲ ಫ್ರೆಶ್ ಅಪ್ ಆಗಿದ್ದೇನೆ. ಸೊ ಹೊರಡುವ ಗೈಸ್ ಈಗ ಸೀದಾ. ಸೊ ಹೊರಟೆ ಗೈಸ್ ಈಗ. ಸೊ ನೋಡ್ಬೋದು, ಇನ್ನೂ ಬೆಡ್ ಕರೆದಿಲ್ಲ ಗೈಸ್. ಕರೆಕ್ಟ್ 6 ಗಂಟೆ ಆಗಿದೆ. 6 ಗಂಟೆ 2 ನಿಮಿಷ ಏನೋ ಆಗಿದೆ. ಸೊ ಹೊರಡುವ. 6 ಗಂಟೆ 2 ನಿಮಿಷ ಏನೋ ಆಗಿದೆ ಗೈಸ್. ಸೊ ಹೆಲ್ಮೆಟ್ ಇಲ್ಲುಂಟು. ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇರಲಿಲ್ಲ ನಾನು. ಸೊ ಈಗ ಹಾಕ್ಕೊಡುವ ಹೆಲ್ಮೆಟ್ ಇವತ್ತು. ಸೊ ಹೋಗೋ ಗೈಸ್, ಸೀದಾ ಹೋಟ್ಲಿಗೆ ಹೋಗ್ತಿರ್ತೇನೆ ನಾನು ನಿಮಗೆ. ಸೊ ನನ್ನ ಗಾಡಿ ಇಲ್ಲೇ ಉಂಟು. ಸೊ ಹೊರಡೋ ಗೈಸ್. ಸೊ ಗೈಸ್ ಈಗ ಬಂದೆ ಹೋಟ್ಲಿಗೆ. ಸೊ ಹೋಗ್ತಾ ಇದ್ದೇನೆ ಈಗ. 5 ಗಂಟೆ ಅಷ್ಟೇ. ಸೊ ಹೆಲ್ಮೆಟ್ ಅಲ್ಲೇ ಇಡ್ಲಿಕ್ಕೆ ಮಾಡ್ತಾಯಿದ್ದೆ. ಹೆಲ್ಮೆಟ್ ತೊಗೊಂಡೆ ಹೋಗ್ತಾ ಇದ್ದೀನಿ. ಸೊ ಹೋಗುವ. ಸೊ ಫುಲ್ ಸೆಕೆ ಉಂಟು ಗೈಸ್. ಈಗ ಬಂದು ಓಪನ್ ಮಾಡಿದ್ದು ಆಗಲಾಗಿದೆ. ಸೊ ನೀವು ನೋಡ್ಬೋದು, ಇದು ನಮ್ಮ ಕಿಚನ್ ಮಾಮೂಲಿ, ನಿಮಗೆ ಗೊತ್ತುಂಟು. ಸೊ ಇವೆಲ್ಲ ಕೆಲಸ ಮಾಡಿ ಆದಮೇಲೆ ಸೊ ನಾನು ನಿಮಗೆ 1:30ಗೆ ಸಿಗ್ತೇನೆ ಗೈಸ್ ಡೈಲಿಯಾಗೆ. ಸೊ ಓಕೆ ಬೈ. ಸೊ ಗೈಸ್ ಈಗ ರೂಮಿಗೆ ಬಂದೆ. ಗಂಟೆ 1:12 ಆಯಿತು. ಸೊ ಈಗ ಊಟ ಮಾಡಲಿಲ್ಲ. ಬೆಳಗ್ಗೆ ತಿಂಡಿ ಮಾಡಿದ 12 ಗಂಟೆ ಆಗಿತ್ತು. ಸೊ ಅದಕ್ಕೋಸ್ಕರ ಊಟ ಮಾಡಲಿಲ್ಲ. ಹಾಗೆ ರೂಮಿಗೆ ಬಂದೆ. ನೋಡುವ ಇವತ್ತು ಏನು ಮಾಡುವಂತ ಇವತ್ತಿನ ದಿನಾಚರಿ. ಓಕೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಸೊ ಗೈಸ್ ಮಧ್ಯಾಹ್ನ ಮೇಲೆ ಎಲ್ಲೂ ಸಹ ಹೋಗಲಿಲ್ಲ. ಸೊ ಸಂಜೆ ಇವತ್ತು RCB ಮ್ಯಾಚ್ ಇತ್ತಲ್ಲ. ಸೊ ಅದಕ್ಕೆ ರೂಮಲ್ಲೇ ಇದ್ದೆ, ಎಲ್ಲೂ ಹೋಗ್ಲಿಕ್ಕೆ ಆಗಿಲ್ಲ. ನಾನು ಗಣೇಶನ ಹೋಗಿ ಊಟ ಮಾಡಿ ಬಂದು ಮಧ್ಯಾಹ್ನ ಊಟ ಮಾಡಿ ಆದಮೇಲೆ ಮಲ್ಕೊಂಡಿದ್ದೆ. ಸೊ 4:30 5 ಗಂಟೆಗೇನೋ ಇದ್ದೆ. 6:30 ಎದ್ದು ಮ್ಯಾಚ್ ಸ್ಟಾರ್ಟ್ ಆಗ್ತಾ ಬಂತು. ಸೊ ಮ್ಯಾಚ್ ನೋಡ್ತಾ ಇದ್ದೀನಿ, RCB ಮತ್ತು CSK. ಸೊ RCB ವಿನ್ ಆಗಲಿ ಅಂತ ನಮ್ಮ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಗೈಸ್. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಡಾಮಿನೇಟ್ ಮಾಡ್ತಾ ಇದ್ದಾರೆ ಇವಾಗ. 2 ಸೀಸನ್ ಆಯ್ತು. ಸಿಂಪಲ್ ಅನ್ನಿಸ್ತಾ ಇದೆ ವಿಕ್ಟ್ರಿ CSK ಅಗೇನ್ಸ್ಟ್. ಬಟ್ ಚಾಂಪಿಯನ್ಸ್ ಟೀಮ್ ಹೆಂಗ್ ಆಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ RCB.